ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ವಾರ ಹೊಸ ವರ್ಷದ ಕ್ಯಾಲೆಂಡರ್ನ ಹೊಸ ವರ್ಷದ ಹೊಸ ಭವಿಷ್ಯ, ವಾರ ಭವಿಷ್ಯ ಹೇಗಿದೆ ನೋಡೋಣ. 31ನೇ ತಾರೀಕು ಡಿಸೆಂಬರ್ನಿಂದ ಹಿಡಿದು ಹೊಸ ವರ್ಷಕ್ಕೆ ನಾವು ಕಾಲಿಟ್ಟು 4ನೇ ತಾರೀಕು ಜನವರಿಯವರೆಗೂ ಯಾವ ರೀತಿಯಾದ ಭವಿಷ್ಯ ಇದೆ ನೋಡೋಣ. 12 ರಾಶಿಯವರೆಗೂ ಎಲ್ರಿಗೂ ಕ್ಯಾಲೆಂಡರ್ ಬದಲಾವಣೆ ಆಗ್ತಿರುವಂತಹ ಕ್ಯಾಲೆಂಡರ್ ಬದಲಾವಣೆ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬನ್ನಿ ನೋಡೋಣ ಮೇಷರಾಶಿಯವರಿಗೆ ಹೇಗಿದೆ. ಮೇಷರಾಶಿಯವ್ರಿಗೆ ನೋಡೋದಕ್ಕಿಂತ ಮುಂಚಿತವಾಗಿ ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆಯಂತೂ ಅಲ್ಲವೇ ಅಲ್ಲ. ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕದ ಬಗ್ಗೆ ವಿವರಣೆ ತಿಳ್ಕೊಳ್ಬೇಕಂದ್ರೆ ನೀವು ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳೋದು ಒಳ್ಳೆಯದು. ಅದರಲ್ಲಿ ಯಾವ ರೀತಿಯಾದ ಫಲಾನುಫಲಗಳು ನಿಮಗೆ ನಿಗದಿಯಾಗಿದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರ್ಕೊಂಡು ಹೋಗಿ ಒಳ್ಳೆಯದಾಗತ್ತೆ ಜೀವನ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ, ಒಂದಿನ ಈ ವರ್ಷ, ಮಿಕ್ಕ ದಿನಗಳೆಲ್ಲ ಮುಂದಿನ ವರ್ಷ ಯಾವ ರೀತಿಯಾದ ಫಲಾನುಫಲಗಳನ್ನು ಕೊಡಬಹುದು ಅಂದರೆ, ಮೇಷರಾಶಿಯವರಿಗೆ ನೌಕರಿಯಲ್ಲಿ ಪದೋನ್ನತಿ ಆಗುವಂತಹದ್ದಾಗತ್ತೆ. ಉದ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಣಕಾಸಿನ ಹರಿವು ತುಂಬಾ ಚೆನ್ನಾಗಾಗಿ ನೌಕರಿಯಲ್ಲಿ ಏಳಿಗೆಗಳು, ನಿಮಿತ್ತ ಪ್ರಯಾಣಗಳು ಒಂದು ಸ್ವಲ್ಪ ಈ ವಾರದಲ್ಲಿ ಪ್ರಯಾಣಗಳು ನಿಮಗೆ ಜಾಸ್ತಿ ಆಗುತ್ತೆ. ನಿಮಿತ್ತ ಪ್ರಯಾಣಗಳು ಅಂದರೆ ಬೇಕಾಗಿರುವಂತಹದ್ದೇ, ಬೇಡದೇ ಇರುವಂಥದ್ದೇನು ಇರೋದಿಲ್ಲ, ಬೇಕಾಗಿರುವಂಥದ್ದೇ ಇರುತ್ತೆ. ನಿಮ್ಮ ಆಸೆಗಳೆಲ್ಲ ಈಡೇರುವಂತಹ ವಾರ ಆಗಿರುತ್ತೆ ಈ ವಾರ. ಸೊ ಮೇಷರಾಶಿಯವ್ರಿಗೆ ಚೆನ್ನಾಗೇ ಇದೆ. ಆದರೂ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಇನ್ನೊಂದಷ್ಟು ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಈ ವಾರ ನಿಮಗೆ ಅರ್ಧದಷ್ಟು ಶುಭ ಅರ್ಧದಷ್ಟು ಅಶುಭದ ವಾತಾವರಣ ಇರ್ತಕ್ಕಂಥದ್ದು. ಹೊಸ ವ್ಯವಹಾರಗಳಿಗೆ ಬಂಡವಾಳಗಳನ್ನು ಹಾಕುವಂಥದ್ದು ಈ ವಾರ ಅಷ್ಟೊಂದು ಸೂಕ್ತವಲ್ಲ. ಆದರೆ ಇರೋದನ್ನೇ ನೀವು ಮುಂದುವರಿಸ್ಕೊಳ್ತಾ ಹೋಗ್ಬೋದು. ಇರುವಂತಹ ಉದ್ಯಮಗಳಲ್ಲಿ, ಇರುವಂತಹ ಉದ್ಯೋಗಗಳಲ್ಲಿ ನಿಮಗೆ ಒಂದಿಷ್ಟು ಏರಿಕೆ ಕಂಡು ಬರ್ತಕ್ಕಂಥದ್ದು, ಒಳಿತಾಗುವಂಥದ್ದು ಆಗುತ್ತೆ. ಹಣಕಾಸಿನ ಹರಿವು ಸಹ ನಿಮಗೆ ಸ್ವಲ್ಪ ಹೆಚ್ಚಿಗೆನೇ ಆಗುತ್ತೆ ಈ ವಾರದಲ್ಲಿ. ಆದರೂ ಖರ್ಚುಗಳು, ತಾಪತ್ರಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಕಲಹದ ವಾತಾವರಣ ಇರಬಹುದು. ಹಳೆ ವಿಚಾರಗಳು ಮತ್ತೆ ನೆನಪಾಗಿ ನಿಮಗೆ ಒಂದು ಹಂತದಲ್ಲಿ ಮಾನಸಿಕ ವ್ಯತ್ಯಯಗಳು ಉಂಟಾಗುವಂತಹದ್ದು ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿರುವಂತಹದ್ದು ಒಳ್ಳೆಯದು. ವೃಷಭ ರಾಶಿಯವರು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದ ವಾತಾವರಣ, ವಿದ್ಯಾಪ್ರಾಪ್ತ ಯೋಗ, ಬೇರೆ ಬೇರೆ ಕಡೆಗೆ ಹೋಗಿ ಓದಬೇಕು, ನಮಗೆ ವೀಸಾ ಆಗ್ತಾ ಇಲ್ಲ ಅಥವಾ ಬೇರೆ ಏನೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಅವೆಲ್ಲವೂ ಸಹ ನಿವಾರಣೆಯಾಗಿ ಶುಭದ ವಾತಾವರಣವನ್ನು ನಿಮಗೆ ಕೊಡತಕ್ಕಂತಹ ವಾರ ಆಗಿರುತ್ತೆ. ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಚಿನ್ನ ಬೆಳ್ಳಿ ಅಕಸಾಲಿಗೆ ವೃತ್ತಿಯನ್ನು ಮಾಡುವಂಥವ್ರಿಗೆ ತುಂಬ ಲಾಭಗಳಿದ್ದಾವೆ. ನಿಮ್ಮ ಒಂದು ಉದ್ಯಮಗಳಲ್ಲಿ ಆದಾಯ ತುಂಬಾ ಜಾಸ್ತಿ ಆಗುವಂಥದ್ದು, ಹಣಕಾಸಿನ ಒಳಹರಿವು ಜಾಸ್ತಿಯಾಗಿ ವ್ಯಾಪಾರ ವ್ಯವಹಾರಗಳೆಲ್ಲ ತುಂಬಾ ಏರುಗತಿಯಲ್ಲಿ ಸಾಕ್ತಕ್ಕಂಥದ್ದು. ಈ ಅಧ್ಯಾಪಕರಾಗಿ ಕೆಲಸವನ್ನು ಮಾಡುವಂಥವರಿಗೆ, ಅದೇ ರೀತಿಯಾಗಿ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥವರಿಗೆಲ್ಲ ತುಂಬ ಒಳ್ಳೆ ರೀತಿಯಾದಂತಹ ಯೋಗ ಫಲಗಳು ನಿಮಗೆ ಇದ್ದಾವೆ. ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಬಹಳ ಆಸಕ್ತಿ ಬಂದು ದಾಂಪತ್ಯ ಕಲಹಗಳು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗ್ತಕ್ಕಂತಹ ವಾರ. ಸೊ ಚೆನ್ನಾಗಿದೆ ಮಿಥುನ ರಾಶಿಯವರಿಗೂ. ಆದರೂ ದೇವರ ನಾಮಸ್ಮರಣೆಯನ್ನು ಮಾಡೋದು ಮರಿಬೇಡಿ. ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಒಳ್ಳೆಯದಾಗುತ್ತೆ. ಮಿಥುನ ರಾಶಿ ಮುಗಿದ ನಂತರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಹೂ ಬೆಳೆಗಾರರಿಗೆ, ಮಾರಾಟಗಾರರಿಗೆ, ಹಣ್ಣು ತರಕಾರಿ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ, ಕೃಷಿ ಉಪಕರಣಗಳ ಮಾರಾಟಗಾರರಿಗೆಲ್ಲ ಬಹಳ ಲಾಭಗಳು ಇದ್ದಾವೆ. ಹೈನುಗಾರಿಕೆಯನ್ನು ಮಾಡುವಂಥವ್ರಿಗಾಗಿರಬಹುದು, ಸ್ವಂತ ಉದ್ಯಮವನ್ನು, ಸ್ವಂತ ವ್ಯಾಪಾರವನ್ನು ನಡೆಸ್ತಾ ಇರುವಂಥವರಿಗೆಲ್ಲ ಉತ್ತಮವಾದಂತಹ ಆದಾಯ ಮತ್ತು ಹೆಚ್ಚಿನ ಲಾಭಗಳು ಬರುವಂತಹ
ಒಂದು ವಾರವಾಗಿರುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆ ರೀತಿಯಾದಂತಹ ಒಂದು ಶೈಕ್ಷಣಿಕ ಬೆಳವಣಿಗೆ ಈ ವಾರದಲ್ಲಿ ಉಂಟಾಗ್ತಕ್ಕಂಥದ್ದು. ತುಂಬ ಶುಭವಾದ ವಾತಾವರಣ. ಆದರೂ ಒಮ್ಮೆ ಜಾತಕ ತೋರಿಸ್ಕೊಳ್ಳಿ. ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನೊಂದಷ್ಟು ಒಳಿತಾಗ್ತದೆ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಯಾಕೋ ಒಂದು ಸ್ವಲ್ಪ ಆರೋಗ್ಯ ತುಂಬ ತಿಳಿಯಾಗಿ, ಈ ಸೋಮವಾರ ಮಂಗಳವಾರ ಬುಧವಾರ ಈ 3 ದಿನ ತುಂಬ ತಿಳಿಯಾಗಿ ಹದಗೆಡೋದು ಉಂಟು. ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗ್ರತೆ ಮಾಡಬೇಕು. ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗುವಂತಹದ್ದು. ಸ್ವಲ್ಪ ಅಧಿಕ ಸುತ್ತಾಟಗಳಿದ್ದರೂ ಅದರಿಂದ ಲಾಭಗಳು ಉಂಟಾಗುತ್ತೆ. ಸರ್ಕಾರ ಅಧೀನ ಸಂಸ್ಥೆಗಳಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ಕೆಲಸವನ್ನು ಮಾಡುವಂಥವ್ರಿಗೆ ತುಂಬ ಲಾಭಗಳಿದ್ದಾವೆ. ಸರ್ಕಾರದ ಅಧೀನ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಮತ್ತು ಸರ್ಕಾರಿ ಉದ್ಯೋಗಿಗಳಿಗೂ ಈ ವಾರದಲ್ಲಿ ಉತ್ತಮವಾದಂತಹ ಲಾಭಾಂಶಗಳು ಬಂದು ಸೇರ್ತಕ್ಕಂತಹದ್ದು ಇದೆ. ಮದುವೆಗೆ ಸಂಬಂಧಪಟ್ಟಂತಹ ಮಾತುಕತೆಗಳಲ್ಲೂ ಒಂದಿಷ್ಟು ಫಲಪ್ರದವಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಹುಡುಕ್ತಾ ಇದ್ದಂಥವ್ರಿಗೆ ಈ ವಾರ ಮಾಡಿಸಿದಂಥ ವಾರ ಏನಾದರೂ ಎಕ್ಸಾಮು ಅದು ಇದು ಇತ್ತು ಅಂದರೆ ಸ್ವಲ್ಪ ಹೋಗಿ ಅಟೆಂಡ್ ಮಾಡ್ಕೊಂಡು ಬನ್ನಿ. ನಿಮಗೆ ತುಂಬ ಚೆನ್ನಾಗಿರುವಂತಹದ್ದು ರಿಸಲ್ಟ್ಸ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಆದರೂ ಒಮ್ಮೆ ಜಾತಕ ತೋರಿಸ್ಕೊಂಡು ಕೊನೆಯಲ್ಲಿ ಹೇಳೋ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಅಧಿಕಾರಗಳು ಪ್ರಾಪ್ತಿಯಾಗುವಂಥದ್ದು, ಕಾರ್ಯಸಿದ್ಧಿ ಆಗುವಂಥದ್ದು. ವಕೀಲ ವೃತ್ತಿಯನ್ನು ಮಾಡುವಂಥವರಿಗೆ ನಿಮ್ಮ ಒಂದು ಇದರ ಪ್ರಕಾರವಾಗಿ ಒಂದು ಅನುಕೂಲತೆಗಳನ್ನು ಮಾಡಿಕೊಡುವಂತಹದ್ದು ಎಲ್ಲ ಆಗತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿರುವಂತಹ ಅಸೌಖ್ಯಗಳೆಲ್ಲ ದೂರಾಗಿ ಸೌಖ್ಯ ಪ್ರಾಪ್ತಿ ಆಗುವಂತಹದ್ದು. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ, ಅದೇ ರೀತಿಯಾಗಿ ಸಿನಿಮಾ ನಟ ನಟಿಯರಿಗೆ ಹೆಚ್ಚಿನ ಅವಕಾಶಗಳು ಮತ್ತು ನೀವು ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಗುರುತಿಸಿ ಒಂದಿಷ್ಟು ಒಳ್ಳೆಯ ಹೆಸರುಗಳನ್ನ ನಿಮಗೆ ತಂದುಕೊಡುವಂಥದ್ದು ಈ ವಾರದಲ್ಲಾಗುತ್ತೆ. ಕನ್ಯಾ ರಾಶಿಯವರಿಗೆ ಭಾರಿ ಶುಭವಾಗಿದೆ. ಏನು ಯೋಚನೆ ಬೇಡ. ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಒಳ್ಳೆಯದಾಗಲಿ. ಮುಂದಿನ ರಾಶಿ ತುಲಾ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಈ ಪೆಟ್ರೋಲ್ ಡೀಸೆಲ್ ವ್ಯಾಪಾರಸ್ಥರಿಗೆ, ಎಣ್ಣೆ ಕಾಳುಗಳ ವ್ಯಾಪಾರಸ್ಥರಿಗೆ, ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ, ಸರ್ಕಾರದ ಅಧೀನದಲ್ಲಿ ಕೆಲಸವನ್ನು ಮಾಡುವಂಥವರಿಗೆ, ಸರ್ಕಾರದ ಉದ್ಯೋಗಿಗಳಿಗೆ ಲಾಭಗಳಿದ್ದಾವೆ. ಯಾರಾದರೂ ತುಂಬ ದಿವಸದಿಂದ ಒಂದು ಸ್ವಲ್ಪ ನಮಗೆ ಇಂಕ್ರಿಮೆಂಟ್ ಬರ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ಟ್ರಾನ್ಸ್ಫರ್ಗಳು ಆಗ್ತಾ ಇಲ್ಲ ಅಂತ ಒದ್ದಾಡ್ತಿರುವಂಥವ್ರಿಗೆ ಪ್ರಮೋಷನ್ನು, ಇಂಕ್ರಿಮೆಂಟು, ಟ್ರಾನ್ಸ್ಫರ್ಗಳು ಶುಭ ರೀತಿಯಾಗಿ ಆಗುವಂಥದ್ದೆಲ್ಲ ಆಗುತ್ತೆ. ಸೊ ಒಳ್ಳೆ ರೀತಿಯಾದಂತಹ ಒಂದು ಛಾಯೆ ಈ ವಾರದಲ್ಲಿ ಇರುವಂಥದ್ದು ತುಲಾ ರಾಶಿಯವರಿಗೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿದೇಶಯಾನ ಯೋಗ ಇರುವಂಥದ್ದು. ತುಂಬ ದಿವಸಗಳಿಂದ ಪ್ರಯತ್ನ ಪಟ್ಟು ನಿಮಗೇನಾದರೂ ವಿದೇಶಕ್ಕೆ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ, ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಈ ವಾರದಲ್ಲಿ ಅವೆಲ್ಲವೂ ಸಹ ಒಂದು ಕಳೆದು ಹೊಸದಾಗಿ ನಿಮಗೆ ಈ ವೀಸಾ ಪ್ರಾಬ್ಲಮ್ಗಳೆಲ್ಲ ಕ್ಲಿಯರ್ ಆಗಿ ಹೊಸದಾಗಿ ನಿಮಗೆ ವಿದೇಶ ಪ್ರಯಾಣ ಯೋಗವೂ ಸಹ ಕೂಡಿ ಬರ್ತದೆ. ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಹೇಳೋ ಪರಿಹಾರ ಕ್ರಮಗಳನ್ನು ಅನುಸರಿಸಿ ಇನ್ನೊಂದಷ್ಟು ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಒಂದಿಷ್ಟು ಸಣ್ಣ ಮಟ್ಟಕ್ಕೆ ಅನಾರೋಗ್ಯದ ಬಾಧೆ, ಸಣ್ಣ ರೀತಿಯಲ್ಲಿ ಈ ಶೀತ, ಕೆಮ್ಮು, ನೆಗಡಿ, ಜ್ವರ ಈ ರೀತಿಯಾದಂಥ ಸಣ್ಣದು ಬಿಟ್ಟರೆ ಹಣಕಾಸಿನ ವಿಚಾರದಲ್ಲಿ ಭಾರಿ ಪ್ರಗತಿ, ಮನಸ್ಸಿಗೊಂದಿಷ್ಟು ಸುಖ ಶಾಂತಿ ಸೌಖ್ಯಗಳು ಸಿಗ್ತಕ್ಕಂತಹದ್ದು. ಕೆಲಸದ ಸ್ಥಳದಲ್ಲಿ ಇರತಕ್ಕಂತಹ ಒತ್ತಡಗಳೆಲ್ಲ ಕ್ಲಿಯರ್ ಆಗಿ ನಿಮ್ಮ ಬದುಕಿನಲ್ಲಿ ಹೊಸದಾದಂತಹ ಹೊಂಬಣ್ಣ ಮೂಡ್ತಕ್ಕಂಥದ್ದು ಆಗುತ್ತೆ. ಮನೆಯಲ್ಲಿ ವಾತಾವರಣ ಚೆನ್ನಾಗಾಗುವಂಥದ್ದು, ಮಕ್ಕಳ ಸುಖ ಸೌಖ್ಯಗಳು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ತಂದುಕೊಡುತ್ತೆ. ಆದರೂ ಏನು ಅಂತಹ ಶನಿ ಪ್ರಭಾವದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ. ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯೊಳಗೆ ಶನಿ, ಅರ್ಧಾಷ್ಟಮ ಶನಿ ಕಾಟ ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗುತ್ತೆ. ನಿಮ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಏನಾದರೂ ಶನಿಯ ಸ್ಥಾನದ ಪೀಡನಾ ಸ್ಥಾನದ ಅವಧಿಯ ಸಂಚಾರದಲ್ಲಿ ಆ ರಾಶಿಯಲ್ಲಿ ಸಂಚಾರ ಮಾಡಬೇಕಾದಾಗ ಅಷ್ಟಕ ವರ್ಗದಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳು ಇತ್ತು ಅಂದರೆ ಏನೂ ತೊಂದರೆ ಆಗಲ್ಲ, ತಾಪತ್ರಯ ಆಗಲ್ಲ, ಒಳಿತೇ ಆಗುತ್ತೆ. ಸೊ ಹಾಗಾಗಿ ಏನು ಯೋಚನೆ ಮಾಡುವಂಥದ್ದಿಲ್ಲ, ಏನು ಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ಸುಖ ಸೌಖ್ಯ ಶಾಂತಿಗಳು ಸಿಗತ್ತೆ. ಒಮ್ಮೆ ಜಾತಕ ತೋರಿಸ್ಕೊಳ್ಳಿ, ಅದಾದ ನಂತರ ನಿರ್ಧರಿಸಬಹುದು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಮನೆಯಲ್ಲಿ ವಾತಾವರಣ ಶುಭವಾಗುವಂತಹದ್ದು, ಆದಾಯದಲ್ಲಿ ಏರಿಕೆ ಆಗುವಂತಹದ್ದು, ಖರ್ಚುಗಳು ಸಹ ಸ್ವಲ್ಪ ಮಟ್ಟಕ್ಕೆ ನಿಮಗೆ ಆದಾಯಕ್ಕೆ ತಕ್ಕ ಹಾಗೆ ಈ ವಾರ ಇರುತ್ತದೆ. ಹಿರಿಯರಿಂದ ನಿಮಗೊಂದಿಷ್ಟು ಸಹಕಾರಗಳು, ಸಲಹೆಗಳು ಸಿಗುವಂತಹದ್ದು. ಮನೆಯಲ್ಲಿರುವಂತಹ ಹಿರಿಯರ ಅನಾರೋಗ್ಯ ವಿಮುಕ್ತಿಯು ನಿಮ್ಮ ಮಾನಸಿಕವಾಗಿ ಸುಖ ಸಂತೋಷಗಳನ್ನು ಜಾಸ್ತಿ ಮಾಡುತ್ತೆ.
ಉದ್ಯೋಗದಲ್ಲಿದ್ದಂತಹ ಸಂಕಟಗಳು ದೂರಾಗಿ ಉದ್ಯೋಗದಲ್ಲಿ ನೆಮ್ಮದಿ ಸಿಗುವಂತಹದ್ದು. ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂತಹವರಿಗೆ, ರಿಯಲ್ ಎಸ್ಟೇಟ್ ಕೆಲಸವನ್ನು ಮಾಡುವಂಥವರಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಉದ್ಯಮಿಗಳಿಗೆ ಲಾಭಗಳು ಜಾಸ್ತಿ ಇದ್ದಾವೆ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಅಧ್ಯಾಪಕ ವೃಂದದವರಿಗೂ, ಶಿಕ್ಷಕ ವೃಂದದವರಿಗೂ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗೌರವಿಸುವಂತಹ ಕೆಲಸ ಈ ವಾರದಲ್ಲಿ ಆಗುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳಬಹುದು ಧನಸ್ಸು ರಾಶಿಯವರಿಗೆ. ಆದರೂ ಕೊನೆಯಲ್ಲಿ ಹೇಳುವಂತಹ ಪರಿಹಾರವನ್ನು ಫಾಲೋ ಮಾಡಿ, ಇನ್ನಷ್ಟು ಶುಭದ ಛಾಯೆ ನಿಮ್ಮ ಬದುಕಿನಲ್ಲಿ ಬರಲಿ. ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕ್ಷಿಪ್ರ ಬದಲಾವಣೆ, ದಿಢೀರ್ ಬದಲಾವಣೆಯ ಯೋಗ ನಿಮಗೆ. ಅದು ಯಾವ ರೀತಿ ನೆಗೆಟಿವ್ ಆಗಲ್ಲ, ಬಹಳ ಪಾಸಿಟಿವ್ ಆಗಿ. ತುಂಬ ದಿವಸಗಳಿಂದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಹಿಂಸೆಯನ್ನು, ಯಾತನೆಯನ್ನು ಅನುಭವಿಸ್ತಾ ಇದ್ದು ತುಂಬ ನನಗೆ ಕಷ್ಟವಾಗ್ತಿದ್ಯಪ್ಪ ಕೆಲಸಗಳಲ್ಲಿ ಅಂತ ಅಂದುಕೊಂಡಿರುವಂಥವ್ರಿಗೆ ಈ ವಾರದಲ್ಲಿ ಅದೆಲ್ಲವೂ ಸಹ ಕ್ಲಿಯರ್ ಆಗುವಂತಹದ್ದು. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಿ ಕಿರುಕುಳಗಳಿಂದ ಆಚೆ ಬರ್ತೀರಿ. ನೀವೇನಾದರೂ ಹೊಸದಾಗಿ ಕೆಲಸವನ್ನು ಶುರು ಮಾಡಿಕೊಳ್ಬೇಕು ಅಥವಾ ನೀವೇನಾದರೂ ಹೊಸದಾಗಿ ಕೆಲಸವನ್ನು ಪ್ರಾರಂಭ ಮಾಡಬೇಕು, ಬೇರೆ ಕೆಲಸವನ್ನು ಹುಡುಕಿರುವ ಕೆಲಸಕ್ಕೆ ಹೋಗಬೇಕು ಅಂದರೂ ಈ ವಾರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಉತ್ತಮವಾಗಿರ್ತಕ್ಕಂತಹದ್ದು. ಈ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅವ್ರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ನಿಧಾನದ ಗತಿ ಆಗುತ್ತೆ ಹೊರತು ಬೇರೆ ಇನ್ನೇನು ಅಂತಹ ಕೆಟ್ಟದ ವಾತಾವರಣ ಎಲ್ಲ ಏನು ಉಂಟಾಗಲಾರದು. ಮನೆಯಲ್ಲಿ ಸುಖ ಶಾಂತಿ ಸೌಕರ್ಯಗಳೆಲ್ಲ ಜಾಸ್ತಿ ಆಗುವಂಥದ್ದು. ಈ ಅಣ್ಣ ತಮ್ಮಂದಿರು ಅಕ್ಕಂಗಿಯರ ನಡುವೆ ಇದ್ದಂತಹ ವೈಮನಸ್ಯಗಳು ದೂರವಾಗುತ್ತೆ. ಶುಭವಾದ ವಾತಾವರಣವು ನಿಮ್ಮದಾಗತ್ತೆ. ಇನ್ನು ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಯಾನದ ಯೋಗ, ಪ್ರಯಾಣದ ಯೋಗ ಬರುತ್ತೆ. ಅಂದರೆ ಅದು ಕೆಲಸದ ವಿಚಾರದಲ್ಲಾದರೂ ಆಗಿರಬಹುದು, ವಿದ್ಯೆ ಉದ್ಯೋಗದ ವಿಚಾರದಲ್ಲಾದರೂ ಆಗಿದ್ದಿರಬಹುದು, ಅಥವಾ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಬರೋಣ, ಇಯರ್ ಎಂಡೋ ಮತ್ತು ಇಯರ್ ಸ್ಟಾರ್ಟಿಂಗ್ ಇದೆ, ಸ್ವಲ್ಪ ರಜೆಗಳಿದ್ದಾವೆ ಅಂತಂದರೂ ಆ ರೀತಿಯಾಗಾದರೂ ಆಗಿರಬಹುದು. ಸೊ ಹಾಗಾಗಿ ಸ್ವಲ್ಪ ಸುತ್ತಾಟದ ಒಂದು ಛಾಯೆ ನಿಮಗೆ ಈ ಒಂದು ವರ್ಷದಲ್ಲಿ ಪ್ರಾರಂಭ, 1ನೇ ತಾರೀಕು 2ನೇ ತಾರೀಕು ಏನು ವರ್ಷದ ಪ್ರಾರಂಭ ಇದೆ ಅಲ್ಲಿ ಆಗುವಂತಹದ್ದು ಆಗುತ್ತೆ. ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುವಂಥದ್ದು. ಸಿನಿಮಾ ನಟ ನಟಿಯರಿಗೆ, ರಂಗಕರ್ಮಿಗಳಿಗೆ ನಿಮ್ಮ ಕೆಲಸವನ್ನು ಗುರುತಿಸಿ ಗೌರವಿಸುವಂತಹದ್ದು ಆಗುತ್ತೆ. ವೃತ್ತಿಯಲ್ಲಿ ಯಶಸ್ಸು ಕಾಣ್ತೀರಿ, ವೃತ್ತಿಯಲ್ಲಿ ಉನ್ನತ ಸ್ಥಾನಮಾನಗಳನ್ನು ನೀವು ಅಲಂಕರಿಸ್ತೀರಿ ಮತ್ತು ಪ್ರಾಪ್ತಿಯೋಗ ಇದೆ ಕುಂಭರಾಶಿಯವರಿಗೆ. ಸೊ ತುಂಬ ಶುಭವಾದ ವಿಚಾರ ಇದೆ. ಅದೇ ರೀತಿಯಾಗಿ ನಿಮ್ಮ ಜಾತಕನೂ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದರಲ್ಲಿ ಯಾವ ರೀತಿಯಾದಾದರೂ ದೋಷಗಳಿದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಂಡು ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ, ಒಳ್ಳೆಯದಾಗಲಿ. ಕೊನೆಯ ರಾಶಿ ಮೀನ. ಮೀನರಾಶಿಯವರಿಗೆ ಈ ವಾರದಲ್ಲಿ ಅತ್ಯದ್ಭುತವಾದ ಯೋಗಗಳು ಕೂಡಿ ಬರುವಂತಹದ್ದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆಯು ಜಾಸ್ತಿ ಆಗುವಂತಹದ್ದು. ರಾಜಕಾರಣಿಗಳಿಗೆ ಬಹಳ ಶುಭಯೋಗ ಉಂಟಾಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಚಟುವಟಿಕೆಗಳು ನಿಮಗೆ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಇನ್ನು ನಿಮ್ಮ ಪತಿ ಪತ್ನಿಯರಲ್ಲಿ ಇದ್ದಂತಹ ಏನಾದರೂ ಸಣ್ಣ ಪುಟ್ಟ ದ್ವೇಷಗಳೋ, ವೈಮನಸ್ಯಗಳೋ, ಮುನಿಸುಗಳೋ, ಏನಾದರೂ ಸಣ್ಣ ಬಿರುಕುಗಳೋ ಈ ವಾರದಲ್ಲಿ ಅದೆಲ್ಲ ಕ್ಲಿಯರ್ ಆಗಿ ದಾಂಪತ್ಯ ಕಲಹದಿಂದ ವಿಮುಕ್ತಿ ಉಂಟಾಗ್ತಕ್ಕಂತಹದ್ದು. ಹಣಕಾಸಿನ ಅಭಿವೃದ್ಧಿಯು ಹೆಚ್ಚಿಗೆ ಆಗುವಂತಹದ್ದು ಎಲ್ಲ ಆಗುತ್ತೆ. ಸೊ ಒಟ್ಟಾರೆಯಾಗಿ ಈ ವಾರದಲ್ಲಿ ಮೀನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಈ ಶೇರ್ ಮಾರ್ಕೆಟ್ ಮೇಲೆ ದುಡ್ಡು ಹಾಕಿದ್ರಿಂದ ದುಡ್ಡು ಬರುತ್ತೆ. ದಲ್ಲಾಳಿಗಳಾಗಿ ಕೆಲಸ ಮಾಡುವಂಥವ್ರಿಗೆ, ಬ್ರೋಕರ್ಗಳಾಗಿ ಕೆಲಸ ಮಾಡುವಂಥವ್ರಿಗೆ ಲಾಭಗಳು ಜಾಸ್ತಿ ಇದ್ದಾವೆ. ಹಾಗಂತ ಹೇಳಿ ಮೀನ ರಾಶಿಯಲ್ಲಿ ಹುಟ್ಟಿ ಶೇರ್ ಮಾರ್ಕೆಟ್ ಮೇಲೆ ದುಡ್ಡು ಹಾಕಿ ಅಂತ ಹೇಳಿ ತಕ್ಷಣ ದುಡ್ಡು ಹಾಕಿಬಿಟ್ಟು ಕೈ ಸುಟ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಗೆ ಅದರ ಗಂಧ ಗಾಳಿ ಅರಿವು, ಏನು ಮಾಡಬೇಕು, ಯಾವ ಶೇರ್ಸ್ ವ್ಯಾಲ್ಯೂ ಏನಿದೆ, ಇಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಅದರ ಬಗ್ಗೆ ಜ್ಞಾನವಿದ್ದರೆ ಮಾತ್ರ ಕೈ ಹಾಕಿ. ಇಲ್ಲ ಅಂದರೆ ದಯವಿಟ್ಟು ಕೈ ಹಾಕೋಕ್ಕೆ ಹೋಗಬೇಡಿ. ಎಷ್ಟೇ ಜ್ಞಾನವನ್ನು ಪಡ್ಕೊಂಡಿದ್ದರೂ ಶೇರ್ ಮಾರ್ಕೆಟ್ ಅನ್ನುವಂಥದ್ದು ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ. ಅದು ತುಂಬಾ ಕಷ್ಟ. ಬಟ್ ಆದರೆ ತಿಳಿದು ಮಾಡಿದಾಗ ಅದರಲ್ಲಿ ಲಕ್ಷಾಂತರ ಹಣ ಸಂಪಾದನೆ ಮಾಡಿದವರು ಸಹ ಇದ್ದಾರೆ. ಹಾಗೆ ಲಕ್ಷಾಂತರ ರೂಪಾಯಿ ಇಲ್ಲ, ಕೋಟ್ಯಾಂತರ ರೂಪಾಯಿಗಳನ್ನು ಕಳ್ಕೊಂಡಿರೋರು ಇದ್ದಾರೆ. ಅದನ್ನು ತಿಳುವಳಿಕೆಯಿಂದ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಇದಾಗಿತ್ತು. ಹಾಗಾದರೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ನಾನು ಪ್ರತಿ ಬಾರಿಯೂ ಹೇಳ್ತಾನೆ ಇರ್ತೀನಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ, ಪ್ರಕೃತಿಯ ಜೊತೆಗೆ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಳಿ. ಅದರಿಂದ ನಮಗೆ ಖಂಡಿತವಾಗಿಯೂ ಮುಂದಿನ ದಿನಮಾನಗಳಲ್ಲಿ
ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಪ್ರಕೃತಿ ಕಾಪಾಡಿದರೆ ನಮ್ಮ ಮುಂದಿನ ಪೀಳಿಗೆಯೂ ಸಹ ಚೆನ್ನಾಗಿ ಇರುತ್ತೆ. ಇನ್ನು ದೇವರ ಆರಾಧನೆಯನ್ನು ಮಾಡಿ, ದೇವರ ಪೂಜೆಯನ್ನು ಮಾಡಿ, ದೇವರನ್ನು ಒಲಿಸಿಕೊಳ್ಳೋದಕ್ಕಿಂತ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವಂತಹ ಕೆಲಸವನ್ನು, ಕಾರ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಏನಪ್ಪ, ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರಕೃತಿಯನ್ನು ಉಳಿಸೋದ್ರಿಂದ, ಒಂದು ಸಣ್ಣ ಸಣ್ಣ ಹಣ್ಣಿನ ಗಿಡಗಳನ್ನು ಉದ್ಯಾನವನಗಳಲ್ಲಿ ಕೊಟ್ಟು ಬೆಳೆಸೋದ್ರಿಂದ, ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡೋದ್ರಿಂದ ಪ್ರಾಣಿಗಳಿಗೆ ಆಹಾರದ ವ್ಯವಸ್ಥೆ ಆಗುತ್ತೆ, ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಆಗುತ್ತೆ, ಆಸರೆ ಸಿಗುತ್ತೆ. ನಮ್ಮೆಲ್ಲರಿಗೂ ಆ ಗಿಡಗಳು ಬೆಳೆದು ನಿಂತು ಹಣ್ಣನ್ನು ಕೊಡ್ತಾ ನಮಗೆ ಗಾಳಿ ಕೊಡುತ್ತೆ, ಪ್ರಪಂಚಕ್ಕೆ ಗಾಳಿ ಕೊಡುತ್ತದೆ. ಎಷ್ಟೋ ಪಕ್ಷಿಗಳಿಗೆ ಅದರಲ್ಲಿ ಆಸರೆ ಸಿಗುತ್ತೆ, ಎಷ್ಟೋ ಪ್ರಾಣಿಗಳಿಗೆ ಅದರಲ್ಲಿ ಊಟ ಸಿಗುತ್ತೆ, ನೆಮ್ಮದಿಯಾಗಿರುತ್ತೆ. ಅದನ್ನು ನೋಡಿದ ಭಗವಂತ ನಿಮ್ಮನ್ನು ಖಂಡಿತ ಹರಸ್ತಾನೆ, ಹಾರೈಸ್ತಾನೆ. ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ನಿಮ್ಗೆ ಅದರಿಂದ ಎಷ್ಟು ಒಳ್ಳೆಯದಾಗ್ತದೆ ಅಂದರೆ ಅಷ್ಟು ಒಳ್ಳೆಯದಾಗುತ್ತೆ. ಎಲ್ಲಿಂದನೋ ಬರ್ತಾರೆ ಕುಂಟ್ಕೊಂಡು ಬರೋ ನಾಯಿ ನಿಮ್ಮ ಮನೆ ಮುಂದೆ ನೀರು ಕುಡಿದ್ರೆ ಅದಕ್ಕಾಗುವಂತಹ ಆನಂದ ಭಗವಂತ ಮೆಚ್ಚುತ್ತಾನೆ. ನಾಯಿಗಳು ಕಾಲಭೈರವರ ಸ್ವರೂಪ, ಕಾಲಭೈರವರ ವಾಹನ. ಅಂತಹ ಕಾಲಭೈರವರೇ ನಿಮ್ಮ ಮನೆಯ ಮುಂದೆ ಕಾಲನಾಗಿ ನಿಂತ್ಕೊಂಡಾಗ ನಿಮಗಿನ್ಯಾವುದೇ ಕೆಟ್ಟ ಗಳಿಗೆಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಶಕ್ತಿಗಳು ನಿಮ್ಮ ಮನೆ ಒಳಗಡೆ ಬರೋದಿಲ್ಲ. ನಾಯಿದೆ ಅಂತ ಹೇಳಿ ಅದನ್ನು ದಯವಿಟ್ಟು ಹೊಡೆದೋಡಿಸಬೇಡಿ. ಯಾರ್ಯಾರ ಮನೆ ಮುಂದೆ ನಾಯಿಗಳು ಇರ್ತಾವೋ ಆ ಮನೆಗೆ ಯಾವುದೇ ದುಷ್ಟಶಕ್ತಿಗಳು ಬರಲ್ಲ. ಹಾಗಾಗಿ ಬರದೇ ಒಂದು ದುಷ್ಟಶಕ್ತಿಗಳು ಒಳಗೆ ಬರಬೇಕಂದ್ರೆ ನಾಯಿಗಳನ್ನ ದಾಟ್ಕೊಂಡು ಬರಬೇಕು. ಆ ಕಾಲಭೈರವರ ಸ್ವರೂಪವಾದಂತಹ ನಾಯಿಗಳು ಅದನ್ನು ತಡೆ ಹಿಡಿದು ಕಾಪಾಡುತ್ತವೆ, ನಿಮ್ಮ ಮನೆಯನ್ನು ಕಾಪಾಡುತ್ತವೆ. ದಯವಿಟ್ಟು ನಿಮ್ಮ ಮನೆ ಮುಂದೆ ಯಾವ್ದಾದ್ರು ನಾಯಿ ಬಂದು ಮಲಗಿದೆಯಾ, ದಯವಿಟ್ಟು ಓಡಿಸ್ಬೇಡಿ. ಅದನ್ನು ಸುಮ್ಮನೆ ಕೆಲವೊಬ್ಬರು ಸುಮ್ಮನೆ ಹೊಡೆದು ಓಡಿಸ್ಬಿಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಹೇಗೋ ಜೀವನ ಪಾಪ ಅದ್ರ ಪಾಡ್ಗೆ ಅದನ್ನು ಮಾಡ್ಕೊಂಡು ಹೋಗುತ್ತೆ. ದಯವಿಟ್ಟು ಬಿಟ್ಟುಬಿಡಿ. ನಾಯಿಗಳಿಗಾಗಲಿ ಯಾವುದೇ ಪ್ರಾಣಿಗಳಿಗಾಗಲಿ ಬೀಡಾಡಿತನಗಳಿಗಾಗಲಿ ಹಿಂಸೆ ಕೊಡೋಕ್ಕೆ ಹೋಗಬೇಡಿ. ಅದರಿಂದ ಭಗವಂತನಿಗೂ ಕೋಪ ಬರುವಂತಹದ್ದು ಸಾಧ್ಯತೆಗಳಿರುತ್ತವೆ. ಈ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ, ಆಧ್ಯಾತ್ಮಿಕವಾದ ಪರಿಹಾರ ಏನು ಮಾಡ್ಕೋಬೇಕು? 12 ರಾಶಿಯವರು ಈ ವಾರದಲ್ಲಿ ತ್ರಿಪುರ ಸುಂದರಿ ಅಷ್ಟಕಂನ ಬೆಳಗ್ಗೆ ಮತ್ತು ಸಂಧ್ಯಾ ಕಾಲದಲ್ಲಿ ಎರಡೂ ಕಾಲಗಳಲ್ಲೂ ಅದನ್ನು 3 ಬಾರಿ ಹೇಳ್ತಾ ಬನ್ನಿ. ಆ ತ್ರಿಪುರ ಸುಂದರಿ ಅಷ್ಟಕದ ಪಾರಾಯಣದಿಂದ ನಿಮಗೆ ಈ ವಾರದಲ್ಲಿ ಬಹಳ ಸುಖ ಸೌಖ್ಯಗಳು ಪ್ರಾಪ್ತಿಯಾಗುತ್ತೆ, ದೇವರ ಕೃಪಾಶೀರ್ವಾದವು ಸಿಗುತ್ತೆ ಅಂತ ಹೇಳ್ತಾ ಈ ವಾರದ 12 ರಾಶಿಗಳ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.